ಆ ಅಮೌಂಟ್ನ ನಮ್ಮ ಮಕ್ಕಳ ತೋರಿಸಿ, ನಮ್ಮ ಒಂದು ಕಷ್ಟನ ತೋರಿಸಿ, ನಮ್ಮ ಒಂದು ಇದನ್ನ ತೋರಿಸಿ ಕಲೆಕ್ಟ್ ಮಾಡಿರೋದು ವಿನಃ ಯಾವ ಇಶ್ರಮಲ್ಲಿ ಬಂದಿರುವಂತ ಇವ್ರನ್ನ ನೋಡಿ ಕಲೆಕ್ಟ್ ಮಾಡಿರುವಂತ ದುಡ್ಡು ಅಲ್ವೇ ಅಲ್ಲ. ನಮ್ಮ ದುಡ್ಡು ಎತ್ಕೊಂಡೋಗಿ ಅವ್ರಿಗೆ ಯಾಕೆ ಹಂಚಬೇಕು? ಹಂಚಬಾರ್ದಂತಾನೆ ನಾವು ಹೋರಾಟಗಳು ಮಾಡ್ಬೇಕಂತ ಹೇಳಿ ನನಗೆ ಅವಕಾಶ ಕೊಟ್ಟ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಇವರಿಗೆ ನಮ್ಮ ವಂದನೆಗಳು. ವೇಟ್ ಮಾಡಿದ್ರೆ 1000 ರೂಪಾಯಿ ನಿಮಗೆ ಬರ್ತದೆ. ಅವತ್ತು ಕೂಡ ನಿಮ್ಮ ಬ್ಯಾಂಕ್ ಅಕೌಂಟು ಆಧಾರ್ ಕಾರ್ಡ್ಗೆ ಜೋಡಣೆ ಆಗಿದ್ದು DBTಯಲ್ಲಿ ಬಂದ್ರೆ ನೀವು ಬಂದಂಗೆ, ಇಲ್ಲಾಂದ್ರೆ ಇಲ್ಲ. ಆದ್ರೆ ಈ ರೀಸೆಂಟ್ ಆಗಿ ಒಂದು ತಿಂಗಳಿಂದ ಕಿಟ್ಗಳು ಕೊಡ್ತಾ ಇದ್ದಾರೆ. ಈ ಲೆವೆಲ್ಗೆ ಏನಾದ್ರೂ ವೆರಿಫಿಕೇಶನ್ ಇದೆಯಾ? ಎಷ್ಟು ಕಿಟ್ಟಿನ ರೇಟು? ಒಂದು 2000 ಮೇಲೆ ಅಂತೂ ಇದ್ದೇ ಇರ್ತದೆ. 2000 ರೂಪಾಯಿ ಕಿಟ್ ಕೊಡೋಕೆ ಆಧಾರ್ ಕಾರ್ಡು ಲೇಬರ್ ಕಾರ್ಡ್ ಎತ್ಕೊಂಡ್ಬಂದು ನಿಂತ್ಕೊಂಡ್ರೆ 2 ನಿಮಿಷದಲ್ಲಿ ಕಿಟ್ ಕೊಡ್ತಾ ಇದ್ರೆ, ಅದೇ ರೀತಿ ಒಬ್ಬ ಮಗುಗೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಯಾಕೆ ಇಷ್ಟೊಂದು ಧೋರಣೆ ಮಾಡ್ತಾ ಇರೋದು? ಅಂದ್ರೆ ನಿಮ್ಮ ಇಡನ್ ಅಜೆಂಡಾ ಏನಂದ್ರೆ ನಾಳೆ ಬೆಳಗ್ಗೆ ಕಟ್ಟಡ ಕಾರ್ಮಿಕರ ಮಕ್ಕಳು ಕಟ್ಟಡ ಕಾರ್ಮಿಕರೇ ಆಗ್ಬೇಕು, ಅವ್ರು ಉದ್ಧಾರ ಆಗೋದು ಬೇಡ, ಅವ್ರಿಗೆ ಸ್ಕಾಲರ್ಶಿಪ್ ಚೆನ್ನಾಗಿ ಕೊಟ್ಟರೆ ಅವ್ರು ಓದಿ ಏನಾದರೂ ಉದ್ಧಾರ ಆಗ್ತಾರೆ. ಆಮೇಲೆ ಈ ಕೆಲಸಗಳು ಕೂಲಿ ಕೆಲಸಗಳು ಮಾಡೋರು ಯಾರು? ಇವ್ರು ಹಿಂಗೆ ಇಡೋಣ, ಅವ್ರ ಮಕ್ಕಳು ಹಿಂಗೆ ಇಡೋಣ ಅಂತನಾ? ಇದಕ್ಕೆ ನಾವು ಹೋರಾಟ ಮಾಡಬೇಕು. ನಾವು ಹೋರಾಟ ಮಾಡಬೇಕಾಗಿರೋದು ಇದಕ್ಕೆ. ಸುಮ್ಮನೆ ಏನು ಬರ್ತೀವಿ, ಕಿಟ್ಗಳು ಕೊಟ್ಟರು ಅದು ಕೊಟ್ಟರು ತಗೊಂಡೋಗಿ ಎನ್ಕರೇಜ್ ಮಾಡೋದು ಒಂದು ಕಡೆ ನಮ್ಮ ಕಟ್ಟಡ ಕಾರ್ಮಿಕರೇ. ಮತ್ತೆ ನಮ್ಮ ಸ್ವಾಮಿ ಸರ್ ಹೇಳಿದ್ರು ಬೆಳಗ್ಗೆ, ಇದು ನಮ್ಮ ದುಡ್ಡು ಅಂತ. ನಮ್ಗೆಲ್ರಿಗೂ ಗೊತ್ತು ಇದು ನಮ್ಮ ದುಡ್ಡು. ನಮ್ಮ ದುಡ್ಡನ್ನ ಖುಷಿಯಾಗಿ ತಗೋಬಾರ್ದು, ಇವತ್ತಾಗಿ ಕೇಳಿ ತಗೋಬೇಕು. ನಮಗೆ ಬೇಕು BMTC ಪಾಸ್. ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಇನ್ಕ್ರೀಸ್ ಮಾಡಿ, ಮತ್ತೆ ಆಗ್ತಾ ಇರೋ ತೊಂದರೆಗಳನ್ನ ಒಂದು ದತ್ತಾಂಶದಲ್ಲಿ ಏನು ತೊಂದರೆಗಳನ್ನ ಡಿಕ್ರೀಸ್ ಮಾಡಿ ಅಂತ ನಾವು ಇದು ಮಾಡ್ಬೇಕು. ಮತ್ತೆ ಈ ಶ್ರಮ ಬಗ್ಗೆ ಹೇಳಿದ್ರು. ಓಕೆ ಸರ್. ನಾವು ಕುವೆಂಪು ನಗರದಿಂದ ಬಂದಿದ್ದೀವಿ, ಜಾಲಲ್ಲಿ ಈಸ್ಟ್ ಕಡೆಯಿಂದ. ಅಧ್ಯಕ್ಷ ನಾನು, ಬ್ರಾಂಚ್ ಅಧ್ಯಕ್ಷರವರು. ನಮ್ಮ ಕರ್ನಾಟಕ ಸ್ಟೇಟ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಸೆಂಟ್ರಲ್ ಯೂನಿಯನಲ್ಲಿ ನಾವು ಕೆಳಗೆ ಮಟ್ಟದಿಂದ ಮೇಲಕ್ಕೆ ಬಂದಿದ್ದೀವಿ. ಅದಕ್ಕೆ ಕಾರಣ ನಮ್ಮ ಕಟ್ಟಡ ಕಾರ್ಮಿಕರು ಎಲ್ಲರೂ ದಯವಿಟ್ಟು ಈ ಕೂಲಿ ಕೆಲಸ ಮಾಡೋರೆಲ್ಲ ಎಲ್ಲರೂ ಇದೇ ಥರ ಅವರು ಒಂದೊಂದು ವೇದಿಕೆ ಮೇಲೆ ಬರಬೇಕಂತ ಆಸೆ ನಮಗೆ. ಅದಕ್ಕೆ ನಮ್ಮ ಕರ್ನಾಟಕದಲ್ಲಿರೋ ರೂಲ್ಸ್ಗಳನ್ನ ತುಂಬ ಕಡಿಮೆ ಮಾಡಿಬಿಟ್ಟಾರೆ. 40 ರೂಲ್ಸ್ ಇತ್ತು, ಅದನ್ನೆಲ್ಲ ತೆಗೆದು ಇವಾಗ ಬರೀ 4 ಕೋಡ್ ತಗೊಂಬರ್ತಾರೆ. ಅದಕ್ಕೋಸ್ಕರ ಈ ಹೋರಾಟ. ದಯವಿಟ್ಟು ನಮಗೆ ನಮ್ಮದು ಏನೇನು ಇದೆಯಾ ಸೌಲಭ್ಯಗಳಿಲ್ಲ ಕಟ್ಟಡ ಕಾರ್ಮಿಕರಿಗೆ, ಮಕ್ಕಳಿಗೆ ಎಜುಕೇಷನು ಇದೆಲ್ಲ ನಿಲ್ಲಿಸ್ಬಿಟ್ಟವ್ರೆ. ದಯವಿಟ್ಟು ಅದನ್ನು ಪತ್ರಿಕಾರಿಗೆ ಕೈ ಮುಗಿತಿ ಕಳಕಳ ಕೇಳ್ತಾ ಇದ್ದಾರೆ. ಅಂದರೆ ದಯವಿಟ್ಟು ನಮ್ಮನ್ನು ಕಾಪಾಡೋಕ್ಕೆ ನೀವೆಲ್ಲ ಮುಂದೆ ಬರಬೇಕು. ಪತ್ರಿಕೆಯವರು ನೀವು ಹೆಂಗೆ ಆಗ್ತೀರಾ ಹಂಗೇನೆ ಅವರೆಲ್ಲ ಖಂಡಿತವಾಗಿ ಬೆಂಬಲ ಕೊಡಬೇಕು. ನಮಗೆ ನಿಮ್ಮ ಸಹಕಾರ ಇರಬೇಕಂತ ನಾನು ಬೇಡ್ಕೊಳ್ತಾ ಇದ್ದೀನಿ ಸರ್. ಇಷ್ಟು ದೊಡ್ಡ ಬೃಹತ್ ಸಮಾವೇಶ ಮಾಡ್ತಾ ಇದ್ದೀರಾ. ರಾಜ್ಯ ಸರ್ಕಾರದಲ್ಲಿ ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ಮತ್ತು ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಏನು ಹೇಳಕ್ಕೆಂದ್ರೆ ನಾವು ಕಟ್ಟಡ ಅವರು ಬರೀ ಮಾತಲ್ಲಿ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಏನಂತ ನಾವು ಬಡವರಿಗಾಗಿ ಬಂದಿರೋ ಪಕ್ಷ ಅಂತಾರಲ್ಲ, ಬಡವರಿಗಾಗಿ ನಾವು 1 ವಾರದಿಂದ ಲೆಟರ್ ಕೊಡ್ತಾ ಇದೀವಿ. ಅವರಿಗೆ ಲೆಟರ್ ಕೊಟ್ಟರು ಒಂದೇ ಒಂದು ಕಾರ್ಯಕರ್ತ ಇವ್ರನ್ನ ಬಂದಿಲ್ಲ, ಯಾವ ನಾಯಕರು ಬಂದಿಲ್ಲ. ಎಲ್ಲ ಕೇಳಿದ್ರೆ ನಾವೆಲ್ಲ ಸಮಾವೇಶ ಇದೆ. ಇವ್ರಿಗೆ ಸಮಾವೇಶ ಕೊಟ್ಟಿರೋದು ನಾವು ತಾನೆ. ಕಟ್ಟಡ ಕಾರ್ಮಿಕರಿಗೆಲ್ಲ ಸಮಾವೇಶ ಕುತ್ಕೊಳ್ಳೋಕ್ಕಾಗತ್ತಾ ಸರ್? ಇವತ್ತು ಇಲ್ಲಿ ನಿಂತ್ಕೊಂಡು ಮಾತಾಡ್ತೀವಿ ಅಂದ್ರೆ ಇದಕ್ಕೆ ಕಾರಣ ನಮ್ಮ ಕಟ್ಟಡ ಕಾರ್ಮಿಕರು. ನೀವೆಲ್ಲರೂ ಇಲ್ಲಿ ಬಂದು ನಿಂತಿರಬೇಕು. ಈ ಟೈಲ್ಸ್ಗಳಿಂದ ಹಿಡಿದು ಎಲ್ಲ ದೊಡ್ಡ ದೊಡ್ಡ ಮಾಲಿಕೆ ಚೇರ್ ಎಲ್ಲ ಕೂತಿರೋದು ನಮ್ಮಿಂದನೇ. ನಮ್ಮ ಕಟ್ಟಡ ಕಾರ್ಮಿಕರು ನೋಡಕ್ಕೆ ಅವ್ರು ಬಂದಿಲ್ಲ. ಅವ್ರು ನಾವು ಸಮಾವೇಶ ಮಾಡ್ತೀವಿ ಅಂತ ಹೋಗ್ತಾ ಇರಲ್ಲ, ಒಬ್ಬರನ್ನ ಬಂದಿಲ್ಲ ಸರ್ ಯಾರು. ಹಂಗಾರೆ ಏನು ತಿಳ್ಕೊಂಡಿದ್ದಾರೆ ಕಟ್ಟಡ ಕಾರ್ಮಿಕರ? ಇವ್ರು ಏನು ಒಟ್ಟು ಹಾಕೋದಕ್ಕೆ ಅಷ್ಟೇ ಬೇಕಾಗಿರೋದು. ಇವ್ರು ಬೇಕಾಗಿಲ್ಲ ಅಂತಾರಲ್ಲ, ದಯವಿಟ್ಟು ಅದನ್ನ ಅವ್ರ ಮನಸ್ಸಿಂದ ತೆಗಿಬೇಕು. ತೆಗೆದ್ಬಿಟ್ಟು ಬಡವ್ರನ್ನ ನೋಡ್ಬೇಕು ಫಸ್ಟು. ಹಂಗೆ ಅವ್ರು ಹೇಳತ್ರ ನಡ್ಕೋಬೇಕು. ಖಂಡಿತವಾಗಿ ಈ ಬಡವರಿಗಾಗಿ ಇವ್ರಿಗೆ ಸಹಕಾರ ಮಾಡಲಿಲ್ಲ ಅಂದ್ರೆ ನೆಕ್ಸ್ಟ್ ಅವ್ರು ಖಂಡಿತವಾಗಿ ತೋರಿಸ್ತೀವಿ, ನಾವು ತೋರಿಸ್ತೀವಿ. ಕೊಡ್ತಾ ಇಲ್ಲ. ಪೆನ್ಷನ್ ಅಂತ ಹಿಡಿದು ಮತ್ತೆ ನಮ್ಮ ಇದು ಮಕ್ಕಳು ಸ್ಕಾಲರ್ಶಿಪ್ ಅಂತ ಹಿಡಿದು ಕಡಿಮೆ ಮಾಡಿಬಿಟ್ಟವ್ರೆ. ಒಂದು ಎರಡನೇದು ಹೇಳಿದ್ರೆ ಸಂತೋಷ್ ಲಾಡ್ ಅವರು ನಮ್ಮ ಕಾರ್ಮಿಕರ ಮಿನಿಸ್ಟ್ರಿ ಹೇಳ್ತಾವ್ರೆ, ಸುಮಾರು ಬೋಕಸ್ ಕಾರ್ಡ್ಗಳು ಇದೆ ಅಂತ ಹೇಳ್ತಾರೆ. ಬೋಕಸ್ ಕಾರ್ಡ್ಗಳು ನಮ್ಮ ಕಾರ್ಮಿಕರಂತ ಮಾಡಿಲ್ಲ. ಮಾಡಿದ್ರೆ MLAಗಳು MP ಗಳು ಈ ಥರ ಒಂದು ರಾಜಕೀಯವರು ಮಾಡಿರೋದು. ಕಾರ್ಮಿಕರು ನಿಜವಾದ ಕಾರ್ಮಿಕರು ಅಂತ ಕರೆಕ್ಟಾಗಿ ಮಾಡಿದ್ದಾರೆ, ಕರೆಕ್ಟಾಗಿ ಕಾರ್ಡ್ ಇದೆ. ಇದರಲ್ಲಿ ಬಂದ್ಬಿಟ್ಟು ಬೋಕಸ್ ಕಾರ್ಡ್ಗಳು ಕೆಲವರು ಸುಮಾರು ತೊಂದರೆ ಆಗಿದೆ. ಮತ್ತೆ ಕಿಟ್ಟುಗಳು ಕೊಡ್ತಾವ್ರೆ. ಕಿಟ್ಟುಗಳು ಬಂದು ಯಾವುದಕ್ಕೂ ಲಾಯ್ಕಿಲ್ಲ, ಒಂದು ನೈಯ ಪೈಸಾಕ್ಕೆ ಲಾಯ್ಕಿಲ್ಲ ಕಿಟ್ಟುಗಳು ಕೊಡೋದು. ಒಂದು ಸುದ್ದಿ ಕೊಟ್ಟಿದ್ದಾರೆ, ಈಗ ತಟ್ಟದ ಹೊಡೆದಾಗ್ಬಿಡ್ತಾರೆ, ಯಾವ ಮೆಟೀರಿಯಲ್ ಸರಿ ಇಲ್ಲ. ಇದರಲ್ಲಿ ಕೆಲವೊಂದು ಕಾರ್ಯವರು ಕೊಟ್ಟಿದ್ದಾರೆ, ಪ್ಲಂಬರ್ ಕೊಟ್ಟಿಲ್ಲ, ಕಾರ್ಬೆಂಡರ್ ಹಲವಾರು ಜನ ಇದ್ದಾರೆ ನಮ್ಮ ಕಾರ್ಮಿಕರುಗಳು. ಅದರಲ್ಲಿ ಕೆಲವರು ಕೊಟ್ಟಿಲ್ಲ. ಏನಂದ ಒಂದು ಬರೀ ಕಾರ್ಯವರು ಕೊಡ್ತಾವ್ರೆ. ಪ್ಲಂಬರ್ ಇದ್ದಾರೆ, ಎಲೆಕ್ಟ್ರಿಷಿಯನ್ ಇದ್ದಾರೆ, ವೆಲ್ಡರ್ ಇದ್ದಾರೆ, ಹಲವಾರು ಇದ್ದಾರೆ, ಪೇಂಟರ್ ಇದ್ದಾರೆ, ಯಾರಿಗೂ ಕಟ್ಟುಗಳು ಕೊಟ್ಟಿಲ್ಲ. ಇದರಲ್ಲಿ ಕೆಲವರು ಮಾತ್ರ ಕೊಡ್ತಾರೆ, ಕೆಲವರು ಕೊಡೋದು ಅದು ಸುಖ ಇಲ್ಲ, 10 ಪೈಸೆ ಸುಖ ಇಲ್ಲ. ಸುಮಾರು ತೊಂದರೆ ಆಗಿದೆ ನಮ್ಮ ಕಾರ್ಮಿಕರು. ಒಂದು ಸೆಡ್ ಕಟ್ಟಬೇಕಂದ್ರೆ ನಾವು ಕಾರ್ಮಿಕರಿರಬೇಕು. ವಿಧಾನಸೌಧದಾಗ ಅಸೆಂಬ್ಲಿ ಕಟ್ಟಬೇಕಂದ್ರೆ ನಾವು ಕಾರ್ಮಿಕರಿರಬೇಕು. ಡೆಲ್ಲಿ ಕೋಟೆ ಕಟ್ಟಬೇಕು ಕಾರ್ಮಿಕರಿರಬೇಕು.
ಈ ಮಿನಿಸ್ಟ್ರುಗಳು ಅವರು ಇವರು ಪ್ರಧಾನಮಂತ್ರಿ ಎಲ್ಲ ಮಲಗಿರೋದೆಲ್ಲ ಈ ಕಾರ್ಮಿಕರು ಕಟ್ಟಿರೋ ಸೆಡ್ಡಲ್ಲಿ ಮಲಗಿದ್ದಾರೆ, ಮನೇಲಿ ಮಲಗಿದ್ದಾರೆ. ನಮಗೂ ದಯವಿಟ್ಟು ಅವ್ರು ಮನಸ್ಸು ಮಾಡಿ ಈ ಕಾರ್ಮಿಕರ ಕಷ್ಟ ಏನಿದೆ ಅನುಸರಿಸಿ ಅವ್ರಿಗೆ ಸೌಲಭ್ಯ ಇರೋ ಸೌಲಭ್ಯ ಕರೆಕ್ಟಾಗಿ ಕೊಟ್ಟು ಕಾರ್ಮಿಕರು ಕಣ್ಣೀರು ಒರೆಸಿದ್ರೆ ನಮ್ಗೆ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು.